ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ಮೋದಿ ಸಾಗುವ ಮಾರ್ಗದಲ್ಲಿ ಸ್ಫೋಟಕ ವಸ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಸಂಬಂಧ ಪೊಲೀಸ್ ತನಿಖೆ ವೇಳೆ ಹಲವು ಅಂಶಗಳು ಬೆಳಕಿಗೆ ಬಂದಿದೆ. ಪತ್ತೆಯಾದ ಸ್ಫೋಟಕ ಜಿಲೆಟಿನ್ ಅಲ್ಲ ಎಂಬುದು ಪರಿಶೀಲನೆಯ ವೇಳೆ ಬೆಳಕಿಗೆ ಬಂದಿದೆ. ಆರೋಪಿಗಳು ಇಟ್ಟಿದ್ದು ಜಿಲೆಟಿನ್ ಅಲ್ಲ, ಅಮೋನಿಯಂ ನೈಟ್ರೇಟ್ ಜೆಲ್ ಎಂಬುವಂತ ಮಾಹಿತಿ ಬರ್ತಾ ಇದೆ. ಈ ಜೆಲ್ ಕೂಡ ಕ್ವಾರಿಗಳಲ್ಲಿ ಸ್ಫೋಟಕ ವಸ್ತುವಾಗಿಯೇ ಬಳಕೆ ಮಾಡ್ತಾರೆ ಅಂತ ಹೇಳಾಗುತ್ತೆ. ಪರಿಶೀಲನೆ ವೇಳೆ ಈಗ ಸ್ಫೋಟಕ ಜಿಲೆಟಿನ್ ಅಲ್ಲ ಎಂಬುವಂತ ಮಾಹಿತಿ ಪತ್ತೆಯಾಗಿರುವಂತದ್ದು. ಪ್ರಧಾನಿ ಮೋದಿ ಅವರು ಸಾಗುವ ಮಾರ್ಗದಲ್ಲಿ ಸ್ಫೋಟಕ ವಸ್ತು ಪತ್ತೆಯಾದ ಪ್ರಕರಣವನ್ನ ತೀವ್ರವಾಗಿ ತನಿಖೆ ನಡೆಸಲಾಗ್ತಾ ಇದೆ. ಈ ಪೊಲೀಸ್ ತನಿಖೆಯಲ್ಲಿ ಈಗ ಮತ್ತಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಪ್ರಕರಣ ಚುರುಕುಗೊಳ್ತಾ ಪ್ರತಿ ದಿನವೂ ಕೂಡ ಹೊಸ ಮಾಹಿತಿಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಇಲ್ಲಿ ಪತ್ತೆಯಾದಂತ ಸ್ಫೋಟಕವನ್ನ ಜಿಲೆಟಿನ್ ಅಂತ ಹೇಳಿ ಹೇಳಲಾಗ್ತಾ ಇತ್ತು, ಆದ್ರೆ ಅಲ್ಲಿ ಸಿಕ್ಕಿದ್ದು ಜಿಲೆಟಿನ್ ಅಲ್ಲ ಎಂಬುವಂತ ಮಾಹಿತಿ ಈಗ ಪರಿಶೀಲನೆಯ ವೇಳೆ ಬೆಳಕಿಗೆ ಬಂದಿದೆ. ಆರೋಪಿಗಳು ಇಟ್ಟಿರೋದು ಅಮೋನಿಯಂ ನೈಟ್ರೇಟ್ ಜೆಲ್ ಎನ್ನುವಂತ ಮಾಹಿತಿ ಬಂದಿದೆ. ಈ ಜೆಲ್ ಅನ್ನ ಕೂಡ ಅಲ್ಲಿ ಕ್ವಾರಿಗಳ ಸ್ಫೋಟಕದಲ್ಲಿ ಬಳಕೆ ಮಾಡಲಾಗುತ್ತೆ, ಸ್ಫೋಟಕ ವಸ್ತುವಾಗಿ ಬಳಕೆ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಹಾಗಾಗಿ ಪರಿಶೀಲನೆಯ ವೇಳೆ ಈ ಸ್ಫೋಟಕ ಜಿಲೆಟಿನ್ ಅಲ್ಲ ಅನ್ನುವಂತ ಮಾಹಿತಿ ಪತ್ತೆಯಾಗಿದೆ. ಈ ಒಂದು ತನಿಖೆಯನ್ನ ತೀವ್ರಗೊಳಿಸಿರುವಂತ ಪೊಲೀಸರಿಗೆ ಪ್ರತಿ ದಿನವೂ ಕೂಡ ಹೊಸ ಮಾಹಿತಿಗಳು ಹೊರಬರ್ತಾನೆ ಇರುವಂತದ್ದು. ಇಲ್ಲಿ ಆಗಿರೋದಕ್ಕೆ ಮುಖ್ಯವಾಗಿ ಕಾರಣ ಏನು, ಇದಕ್ಕೆ ನಿಜವಾದ ಆರೋಪಿ ಯಾರು ಎಲ್ಲವನ್ನ ಈಗ ತೀವ್ರವಾಗಿ ಪರಿಶೀಲನೆ ಮಾಡ್ತಾ ಇರುವಂತ ಪೊಲೀಸರಿಗೆ ಪ್ರತಿ ದಿನವೂ ಕೂಡ ಹೊಸದೊಂದು ಮಾಹಿತಿ ಹೊರಬರ್ತಾ ಇದೆ. ಅದರ ಭಾಗವಾಗಿ ಇಲ್ಲಿ ಜಿಲೆಟಿನ್ ಇಡಲಾಗಿತ್ತು ಅನ್ನುವಂತ ಮಾಹಿತಿಯನ್ನ ಹೇಳಲಾಗ್ತಾ ಇತ್ತು, ಆದ್ರೆ ಈಗ ಅಲ್ಲಿ ಇದ್ದಿದ್ದು ಜಿಲೆಟಿನ್ ಅಲ್ಲ ಅನ್ನುವಂತ ಮಾಹಿತಿ ಈಗ ತನಿಖೆಯ ವೇಳೆ ಹೊರ ಬಂದಿರುವಂತದ್ದು. ಇಲ್ಲಿ ಸ್ಫೋಟಕವಾಗಿ ಕ್ವಾರಿಗಳಲ್ಲಿ ಸ್ಫೋಟಕವಾಗಿಯೇ ಬಳಸುವಂತ ಬೇರೆ ವಸ್ತು ಅಂದ್ರೆ ಅಮೋನಿಯಂ ನೈಟ್ರೇಟ್ ಜೆಲ್ ಅನ್ನ ಇಡಲಾಗಿತ್ತು ಅನ್ನುವಂತ ಮಾಹಿತಿ ಬಂದಿದೆ. 11 ಗಂಟೆಗಳ ಟೈಮ್ ಗ್ಯಾಪ್ ನಲ್ಲಿ ಸ್ಫೋಟಕವನ್ನ ಆರೋಪಿ ತಂದಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. 9ನೇ ತಾರೀಕು ರಾತ್ರಿ 8:05 ಸ್ಥಳದಿಂದ ಕಾಕಿ ಹೊರಟಿತ್ತು. ಆದ್ರೆ ಈ ಒಂದು ಸ್ಫೋಟಕ ಪತ್ತೆಯಾದ ಜಾಗದಲ್ಲಿ ಕೆಲ ಕಸದ ರಾಶಿಗಳನ್ನ ಕೂಡ ಕಂಡಿರುವಂತ ಮೇಲಧಿಕಾರಿಗಳು ಇಲ್ಲಿ ಈ ಒಂದು ಜಾಗವನ್ನ ಕ್ಲೀನ್ ಮಾಡುವುದಕ್ಕೆ ಸೂಚಿಸಿದ್ರು. ಅದಕ್ಕಾಗಿ ಇಲ್ಲಿ ಕೆಲಸವನ್ನ ಮುಗಿಸಿ ಕಸವನ್ನ ತೆರವು ಮಾಡುವಂತ ಕೆಲಸವನ್ನ ಮುಗಿಸಿ 8:05 ಸುಮಾರಿಗೆ ಸಿಬ್ಬಂದಿ ಆ ಸ್ಥಳದಿಂದ ಹೊರಟಿದ್ದಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಆ ರಾತ್ರಿ 8:05 ತನಕ ಸ್ಫೋಟಕವನ್ನ ತಂದು ಇಡುವಂತ ಸಾಧ್ಯತೆಗಳಿಲ್ಲ. ಹಾಗೆ ನಂತರ 10ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಪೊಲೀಸ್ ಸಿಬ್ಬಂದಿ ಆ ಸ್ಥಳಕ್ಕೆ ಬಂದಿದ್ದಾರೆ. ಹಾಗಾಗಿ ಆ ಒಂದು ಟೈಮ್ ಗ್ಯಾಪ್ ಏನಿತ್ತು ರಾತ್ರಿ 8:05 ಬೆಳಗ್ಗೆ 7 ಗಂಟೆಯ ಮಧ್ಯದಲ್ಲಿ ಇದ್ದಂತ ಆ ಒಂದು ಟೈಮ್ ಲೈನ್ ನಲ್ಲೇ ಈ ಒಂದು ಕೆಲಸವಾಗಿದೆ. ಆ ಟೈಮ್ ಗ್ಯಾಪ್ ನಲ್ಲೇ ಸ್ಫೋಟಕ ವಸ್ತುವನ್ನ ಇಟ್ಟು ಹೋಗಿದ್ದಾನೆ ಆರೋಪಿ ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು. ಹೀಗೆ ಒಂದೊಂದು ವಿಷಯಗಳನ್ನ ಕನೆಕ್ಟ್ ಮಾಡ್ತಾ ಇರುವಂತ ಪೊಲೀಸರು ಈ ತನಿಖೆಯನ್ನ ಬೇರೆ ಆಯಾಮಗಳಿಂದ ತನಿಖೆ ನಡೆಸ್ತಾ ಇದ್ದಾರೆ. ಬಹುತೇಕ ಆರೋಪಿಗಳ ಸುಳಿವು ಪತ್ತೆ ಹಚ್ಚಿ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಇಲ್ಲಿ ಸಿಸಿಟಿವಿಗಳು ಇಲ್ಲದೆ ಇರುವಂತ ಕಾರಣ ಆರೋಪಿಯ ಸುಳಿವು ಈಗ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಆರೋಪಿಗಳ ಜಾಡಿನ ಪ್ರಮುಖ ಮಾಹಿತಿಗಳನ್ನ ಈಗ ಪೊಲೀಸರು ಕಲೆ ಹಾಕಿದ್ದಾರೆ. ಆದಷ್ಟು ಬೇಗ ಆರೋಪಿಗಳ ಪತ್ತೆ ಹಚ್ಚಲಿದ್ದಾರೆ. ಈಗ ವಿಶ್ವಾಸದಲ್ಲಿದ್ದಾರೆ ಪೊಲೀಸರು, ನಾವು ಆರೋಪಿಯನ್ನ ಪತ್ತೆ ಹಚ್ತೀವಿ ಅಂತ ಹೇಳಿ. ಟವರ್ ಡಂಪ್ ಮೂಲಕ ಸಿಕ್ಕಿರುವಂತಹ ಟೈಮ್ ಗ್ಯಾಪ್ನ ಮಾಹಿತಿ ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಸ್ಥಳದಲ್ಲಿ ಸ್ಫೋಟಕದೊಂದಿಗೆ ಸಿಕ್ಕಿರುವಂತಹ ವಸ್ತುವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಮೂಲಕ ಆರೋಪಿಗಳ ಪತ್ತೆಗೆ ಪೊಲೀಸರು ಮುಂದಾಗಿರುವಂತದ್ದು. ಆ ಒಂದು ಸ್ಫೋಟಕ ಇಟ್ಟಂತ ಸ್ಥಳದಲ್ಲಿ ಯಾವುದೇ ಸಿಸಿ ಕ್ಯಾಮೆರಾ ಇರದೇ ಇರುವಂತಹ ಕಾರಣ ಪೊಲೀಸರಿಗೆ ಆರೋಪಿಯನ್ನ ಪತ್ತೆ ಹಚ್ಚೋದಕ್ಕೆ ಇದೊಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬಹುತೇಕ ಆರೋಪಿಗಳ ಸುಳಿವನ್ನ ಈಗಾಗಲೇ ಪೊಲೀಸರು ಸಿಸಿಟಿವಿ ಕ್ಯಾಮೆರಾ ಇಲ್ಲದೇ ಇದ್ರೂ ಕೂಡ ಕಲೆ ಹಾಕಿದ್ದಾರೆ. ಆರೋಪಿಗಳ ಜಾಡಿನ ಪ್ರಮುಖ ಮಾಹಿತಿಯನ್ನ ಈಗ ಕಲೆ ಹಾಕಿರುವಂತದ್ದು. ಆದಷ್ಟು ಬೇಗ ಆರೋಪಿಯ ಪತ್ತೆ ಆಗತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಪೊಲೀಸರು ಇದ್ದಾರೆ. ಭಯದ ವಾತಾವರಣ ಸೃಷ್ಟಿಸಬೇಕು ಅಂತ ಹೇಳಿ ಈ ಒಂದು ಕೃತ್ಯ ನಡೆದಿದೆ ಅನ್ನುವುದು ಈಗ ಕನ್ಫರ್ಮ್ ಆಗ್ತಾ ಇದೆ. ಡಿಟೋನೇಟರ್ ಇಲ್ಲದ ಕಾರಣ ಇದು ಸ್ಫೋಟಗೊಳಿಸೋದಕ್ಕೆ ಸಾಧ್ಯ ಇರುವಂತದ್ದು ತೀರಾ ಕಡಿಮೆ ಇರೋ ಕಾರಣ ಇದು ಕೇವಲ ಅಲ್ಲಿ ಭಯ ಸೃಷ್ಟಿಸುವಂತ ಕಾರಣದಿಂದ ಮಾಡಿರುವಂತ ಒಂದು ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಭಯ ಸೃಷ್ಟಿಸಿದ್ರೆ ಮೋದಿ ಭೇಟಿ ನೀಡೋದು ಕಷ್ಟ ಅಂತ ಹೇಳಿ ಕೃತ್ಯದ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು.
ಈ ಹಿನ್ನೆಲೆಯಲ್ಲಿ ಪ್ರಕರಣ NIA ತನಿಖೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರಕರಣದ ಮಾಹಿತಿಯನ್ನ NIA ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ. ಆರೋಪಿಗಳ ಪತ್ತೆಯ ಬಳಿಕ NIA ಎಂಟ್ರಿ ಬಗ್ಗೆ ನಿರ್ಧಾರವಾಗುವ ಸಾಧ್ಯತೆ ಇರುವಂತದ್ದು. ಇಲ್ಲಿ ಕೇವಲ ಈ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ಆರೋಪಿಗಳು ಇಲ್ಲಿ ಯತ್ನಿಸಿದ್ದಾರೆ ಅನ್ನುವಂಥದ್ದು ಮತ್ತೆ ಕನ್ಫರ್ಮ್ ಆಗ್ತಾ ಇದೆ. ಇಲ್ಲಿ ಯಾವುದೇ ಡಿಟೋನೇಟರ್ ಇರಲಿಲ್ಲ, ಹಾಗಾಗಿ ಇಲ್ಲಿ ಸ್ಫೋಟ ಮಾಡೋದು ಅಷ್ಟು ಸುಲಭವಲ್ಲದೆ ಇರುವಂತ ಕಾರಣ ಸ್ಫೋಟಗೊಳ್ಳುವ ಸಾಧ್ಯತೆ ತೀರಾ ಕಡಿಮೆ ಇರೋ ಕಾರಣ ಇದು ಕೇವಲ ಇಲ್ಲಿ ಭಯದ ವಾತಾವರಣ ಸೃಷ್ಟಿಸೋದಕ್ಕೆ ಮಾಡಿದಂತ ಪ್ಲಾನ್ ಅಂತ ಕೂಡ ಹೇಳಲಾಗ್ತಾ ಇದೆ. ಭಯವೇನಾದ್ರೂ ಸೃಷ್ಟಿ ಮಾಡಿದ್ರೆ ಮೋದಿ ಅವರು ಭೇಟಿ ನೀಡೋದು ಕಷ್ಟ ಅಂತ ಹೇಳಿ ಈ ಒಂದು ಕೃತ್ಯದ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ NIA ತನಿಖೆ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗಾಗಲೇ ಈ ಒಂದು ಪ್ರಕರಣದ ಮಾಹಿತಿಯನ್ನ NIA ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಹಾಗಾಗಿ ಆರೋಪಿಗಳ ಪತ್ತೆ ಆದ ನಂತರ NIA ಇದಕ್ಕೆ ಎಂಟ್ರಿ ಕೊಡುತ್ತಾ ಇಲ್ವಾ ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಈ ಒಂದು ಸ್ಫೋಟ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ತೀವ್ರವಾಗಿ ಇದರ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ತನಿಖೆಯನ್ನ ಪೊಲೀಸರು ಕೈಗೊಂಡಿರುವಂತದ್ದು. ಎಳೆ ಎಳೆಯಾಗಿ ಎಲ್ಲವನ್ನೂ ಕೂಡ ಕನೆಕ್ಟ್ ಮಾಡುವ ಮೂಲಕ ಇದರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಪ್ರಯತ್ನದಲ್ಲಿ ಈಗ ಪೊಲೀಸರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಈಗ ಪ್ರಧಾನಿ ಮೋದಿ ಅವರು ಸಾಗುವ ಮಾರ್ಗದಲ್ಲಿ ಸ್ಫೋಟಕ ವಸ್ತು ಪತ್ತೆಯಾಗಿರುವ ಮಾಹಿತಿ ಪ್ರಕಾರ ಈಗ ಈ ಒಂದು ಸಂಬಂಧ ಪ್ರತಿದಿನಕ್ಕೂ ಕೆಲವೊಂದಿಷ್ಟು ಅಂಶಗಳು ಬೆಳಕಿಗೆ ಬರ್ತಾನೆ ಇವೆ. ಆದರೆ ಇಲ್ಲಿ ವ್ಯಕ್ತವಾಗ್ತಾ ಇರುವ ಶಂಕೆ ಏನು ಅಂತಂದ್ರೆ ಕೇವಲ ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಇವೆಲ್ಲವನ್ನ ಪ್ಲಾನ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದು ಯಾಕೆ ಅಂತ ಹಾಗಾದ್ರೆ? ಸುನಿಧಿ, ಇದು ಶಂಕೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದನ್ನ ಪ್ರಮುಖವಾಗಿ ಭಯಪಡಿಸೋದಕ್ಕೋಸ್ಕರ ಏನೋ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಕಾರ್ಯಕ್ರಮ ಏನಿತ್ತು ಅದನ್ನ ಈ ರೀತಿ ಏನಾದರೂ ವಸ್ತುಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ಅದು ಭದ್ರತೆಯ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತಹ ಭದ್ರತೆ ಇಲ್ಲ ಅನ್ನೋ ಒಂದು ಆಂಗಲ್ ನಲ್ಲಿ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬರೋದನ್ನ ಮಿಸ್ ಮಾಡಬಹುದು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಈ ರೀತಿಯಾದ ಕೃತ್ಯವನ್ನ ಮಾಡಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು. ಇನ್ನು ಈ ಒಂದು ಸ್ಥಳದಲ್ಲಿ ಇದುವರೆಗೂ ಕೂಡ ಜಿಲೆಟಿನ್ ಪತ್ತೆ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪರಿಶೀಲನೆ ವೇಳೆ ಇದು ಜಿಲೆಟಿನ್ ಅಲ್ಲ, ಅದರ ಬದಲಾಗಿ ಅಮೋನಿಯಂ ನೈಟ್ರೇಟ್ ಜೆಲ್ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಈ ಜೆಲ್ ಅನ್ನು ಕೂಡ ಈ ಕ್ವಾರಿಗಳಲ್ಲಿ ಏನು ಜಿಲೆಟಿನ್ ಅನ್ನ ಬಳಸ್ತಾರೆ ಅದೇ ರೀತಿಯಾಗಿ ಇದನ್ನು ಕೂಡ ಬಳಸಲಾಗುತ್ತೆ. ಅಂದ್ರೆ ಈ ಕಲ್ಲು ಬಂಡೆಗಳನ್ನ ಸ್ಫೋಟಿಸೋದಕ್ಕಾಗಿ ಈ ಒಂದು ಸಾಧಕವನ್ನ ಬಳಸಲಾಗುತ್ತೆ. ಸದ್ಯ ಪರಿಶೀಲನೆ ವೇಳೆ ಈ ಒಂದು ವಸ್ತು ಪತ್ತೆಯಾಗಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು 11 ಗಂಟೆಗಳ ಟೈಮ್ ಗ್ಯಾಪ್ ನಲ್ಲಿ ಈ ಸ್ಫೋಟಕವನ್ನ ಆರೋಪಿ ತಂದಿಟ್ಟಿದ್ದಾರೆ ಕೂಡ ಖಾತ್ರಿ ಆಗ್ತಾ ಇರುವಂತದ್ದು. ಅಂದ್ರೆ 9ನೇ ತಾರೀಕು ರಾತ್ರಿ 8:05 ಸ್ಥಳದಿಂದ ಪೊಲೀಸ್ ಹೊರಟಿರ್ತಾರೆ. ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಭದ್ರತೆಗೆ ಕುಂದಾಗಬಾರ್ದು ಅನ್ನೋ ಒಂದು ಆಂಗಲ್ ನಲ್ಲಿ ರಾತ್ರಿವರೆಗೂ ಕೂಡ ಪರಿಶೀಲನೆ ನಡೆಯುತ್ತೆ. ಅದಾದ್ಮೇಲೆ ಪೊಲೀಸರು ಕೂಡ ಕೆಲವರಿಗೆ ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಕಸದ ರಾಶಿಗಳೇನೇನು ಬಿದ್ದಿತ್ತು ಅವೆಲ್ಲವನ್ನೂ ಕೂಡ ಸ್ವಚ್ಛಗೊಳಿಸಿ ಅನ್ನೋ ಒಂದು ಆಂಗಲ್ ನಲ್ಲಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇದಾದ ಮೇಲೆ 8:05 ಸುಮಾರಿಗೆ ಕೆಲಸ ಮುಗಿಸಿ ಸಿಬ್ಬಂದಿ ಅಲ್ಲಿಂದ ಹೊರಟಿರ್ತಾರೆ. ಅದಾದ ಮೇಲೆನೆ ಇಲ್ಲಿ ಈ ಸ್ಫೋಟಕವನ್ನ ತಂದಿಟ್ಟಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಹುತೇಕ ಆರೋಪಿಗಳ ಸುಳಿವನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಈ ಸ್ಥಳದಲ್ಲಿ CCTVಗಳು ಕೂಡ ಇಲ್ಲ. ಹೀಗಾಗಿ ಈ ಟವರ್ ಡಂಪ್ ಆಧಾರದ ಮೇಲೆ ಆ ಸಮಯದಲ್ಲಿ ಯಾರೆಲ್ಲ ಇಲ್ಲಿ ಆಕ್ಟಿವ್ ಆಗಿರುತ್ತೆ ಟವರ್ ಡಂಪ್ ಅವರೆಲ್ಲರನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇನ್ನು ಭಯದ ವಾತಾವರಣ ಸೃಷ್ಟಿ ಮಾಡಿಸ್ಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಡೆಟೋನೇಟರ್ ಇಲ್ಲದ ಕಾರಣ ಈ ಸ್ಫೋಟಗೊಳ್ಳುವಂತಹ ಅಂದ್ರೆ ಯಾವುದೇ ಒಂದು ಬಾಂಬ್ ಸ್ಫೋಟ ಆಗಬೇಕು ಅಂತಂದ್ರೆ ಯಾವುದೇ ಒಂದು ಸ್ಫೋಟ ಆಗಬೇಕು ಅಂತಂದ್ರೆ ಅದರಲ್ಲಿ ಡೆಟೋನೇಟರ್ ಅನ್ನು ಕೂಡ ಇಡಲಾಗುತ್ತೆ, ಒಂದು ಟೈಮರ್ ಅನ್ನು ಕೂಡ ಫಿಕ್ಸ್ ಮಾಡಲಾಗುತ್ತೆ. ಹೀಗಾಗಿ ಅದು ಯಾವುದು ಕೂಡ ಇಲ್ಲದೆ ಇರೋ ಕಾರಣಕ್ಕಾಗಿ ಇಲ್ಲಿ ಸ್ಫೋಟ ಆಗೋದು ತೀರಾ ಚಾನ್ಸಸ್ ಕಡಿಮೆ ಇತ್ತು. ಆದ್ರೂ ಕೂಡ ಪ್ರಧಾನಿಯವರ ಒಂದು ಕಾರ್ಯಕ್ರಮವನ್ನ ಹಾಳು ಮಾಡಬೇಕು ಮತ್ತು ಎಲ್ಲರ ಡೈವರ್ಷನ್ ಬೇರೆ ಕಡೆ ಆಗಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ NIA ತನಿಖೆ ಮಾಡೋದು ಈ ಪ್ರಕರಣದಲ್ಲಿ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದು ಮಾಹಿತಿಗಳನ್ನ ಈಗಾಗಲೇ SP ಶ್ರೀನಿವಾಸ್ ಗೌಡ್ರು ಏನಿದ್ದಾರೆ ಅವರಿಂದ ಕಂಪ್ಲೀಟ್ ಆಗಿ ಪಡ್ಕೊಂಡಿರುವಂತದ್ದು ಮತ್ತು ತನಿಖೆಯಲ್ಲಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಕ್ಷ್ಮವಾದಂತಹ ಪ್ರಶ್ನೆಗಳನ್ನು ಮತ್ತು ಅವರಿಗೆ ಬೇಕಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಮತ್ತು ಈ ಆರೋಪಿಗಳು ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಅಂದ್ರೆ ಶಂಕಿತರು ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ನಡೆಸುವಂತ ಕೆಲಸಕ್ಕೂ ಮುಂದಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಪ್ರಮುಖವಾಗಿ ಈ ಒಂದು ವಸ್ತುವನ್ನ ಯಾರು ತಂದಿಟ್ಟಿದ್ದಾರಲ್ಲ ಆತನ ಹೆಡೆಮುರಿ ಕಟ್ಟುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯಪ್ರವೃತ್ತರಾಗಿರುವಂತದ್ದು. ಸುನಿಧಿ,
ಹಾಗೆ ವಿಶ್ವನಾಥ್, ಈ ಒಂದು ಸ್ಫೋಟಕ ಪತ್ತೆಯಾಗಿರೋ ಸ್ಥಳದಲ್ಲಿ ಯಾವುದೇ CCTV ಇಲ್ಲ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಹಾಗಾಗಿ ಈಗ ಈ ಪೊಲೀಸರು ಯಾವ ವಿಷಯದ ಮೇಲೆ ಹೆಚ್ಚು ಗಮನವನ್ನು ಹರಿಸಿ ಇಲ್ಲಿ ಆರೋಪಿ ಪತ್ತೆಗೆ ಈಗ ಮುಂದಾಗಿರುವಂಥದ್ದು? CCTV ಫುಟೇಜಸ್ಗಳು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ಅಥವಾ ಸರ್ವಿಸ್ ರಸ್ತೆಗಳಾಗಿರ್ಬಹುದು, ಕೆಲವೊಂದು ಭಾಗಗಳಲ್ಲಿ ನಾವು CCTVಗಳನ್ನ ನೋಡ್ತೀವಿ. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಆಗಿ ವಸ್ತು ಏನ್ ಪತ್ತೆ ಆಗಿತ್ತಲ್ಲ, ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ CCTV ಇರೋದಿಲ್ಲ. ಹೀಗಾಗಿ ದೊಡ್ಡ ತಲೆನೋವಾಗಿತ್ತು ಪೊಲೀಸರಿಗೆ. ಆದ್ರೆ ಟವರ್ ಡಂಪ್ ಆಧಾರದ ಮೇಲೆ ನಾನು ಆವಾಗ್ಲೇ ಹೇಳ್ದ ಹಾಗೆ ಯಾರೆಲ್ಲ ವ್ಯಕ್ತಿಗಳು ಯಾರೆಲ್ಲ ಆ ಸಮಯದಲ್ಲಿ ಓಡಾಡಿರ್ತಾರೆ, ಆ ಸಮಯದ ಒಂದು ಆ ಟೈಮಿಂಗ್ ಅನ್ನ ತೆಗೆದುಕೊಳ್ತಾರೆ. ಟೈಮಿಂಗ್ ಅನ್ನ ತೆಗೆದುಕೊಂಡು ಟವರ್ ಅನ್ನ ನೋಡ್ತಾರೆ. ಅಂದ್ರೆ ಟವರ್ ಡಂಪ್ ಯಾವ್ಯಾವ ಸಿಮ್ಗಳು ಅಲ್ಲಿ ನೆಟ್ವರ್ಕ್ಗಳು ಆಕ್ಟಿವ್ ಇರುತ್ತೆ, ಆ ಎಲ್ಲಾ ನೆಟ್ವರ್ಕ್ ಗಳ ಆಧಾರದ ಮೇಲೆ ಮತ್ತು ಆ ಒಂದು ಸಮಯದಲ್ಲಿ ಯಾರೆಲ್ಲ ಓಡಾಡಿರ್ತಾರೆ ಆ ಟವರ್ ಡಂಪ್ ಅನ್ನು ಕೂಡ ತೆಗೆದುಕೊಳ್ತಾರೆ. ಟವರ್ ಡಂಪ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ಇಂತಿಷ್ಟು ನಂಬರ್ಗಳು ಇಲ್ಲಿ ಆಕ್ಟಿವ್ ಆಗಿದ್ವು ಅನ್ನೋ ಒಂದು ಆಂಗಲ್ ನಲ್ಲಿ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಅವರ ಯಾರ ಹೆಸರಿಗೆ ಸಿಮ್ ಕಾರ್ಡ್ ಇರುತ್ತೋ ಅವರನ್ನು ಕೂಡ ವಶ ಪಡೆದುಕೊಂಡು ವಿಚಾರಣೆ ನಡೆಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ಟವರ್ ಡಂಪ್ ಆಧಾರದ ಮೇಲೆ ಈಗ ಆರೋಪಿಗಳನ್ನ ಕರೆಸಿ ವಿಚಾರಣೆ ನಡೆಸುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಕೆಲವೊಬ್ರು ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಆ ಕೆಲವರ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಹೀಗಾಗಿ ಅವರನ್ನ ಸಾಲು ಸಾಲು ಪ್ರಶ್ನೆ ಮಾಡುವಂತಹ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸುನೀಲ್, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.